ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ತಮ್ಮಲ್ಲಿ ನೋಡ್ದಂಗೆ ಇಡೀ ದಿನ ಬಸ್ಸಲ್ಲಿರೋಣ. ಇವತ್ತೇನೇನಾಗುತ್ತೆ ಅಂತ ನೋಡೋಣ. ಮಳೆ ಫುಲ್ಲು ಗುರು, ಬಿಡ್ತಾನೇ ಇಲ್ಲ ಬಸ್ ಹತ್ರ ಹೋಗೋದಕ್ಕೆ. ಮಳೆ ಫುಲ್ಲು ಬರ್ತಾ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಬ್ಯಾಗ್ ನಮ್ಮ ಮುಂದೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ನಾನಿವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮೆಜೆಸ್ಟಿಕ್ ಹೋಗಬೇಕು. ಮೆಟ್ರೋನಲ್ಲಿ ಮಾಡಿ ಹೋಗ್ತಾ ಇದ್ದೀನಿ. ಗೈಸ್, ನಾನಿವಾಗ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಬಸ್ನ ಹುಡುಕ್ತಾ ಇದ್ದೀನಿ, ಯಾವ ಬಸ್ಸು ಎಲ್ಲಿದೆ ಅಂತ. ಬನ್ನಿ ಗೈಸ್, ಬಸ್ನ ಹುಡುಕೋಣ. ಅಂತೂ ಬಸ್ ಸಿಕ್ಕಿದೆ. ಬಸ್ ಒಳಗಡೆ ಕೂತ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ಹೋಗ್ತಾ ಇದೆ ಬಸ್. ಇವಾಗ ಮೆಜೆಸ್ಟಿಕ್ಕಿಂದ ಬಿಡ್ತಾ ಇದೆ. ಇನ್ನೇನು ನಾನು ಒಳಗಡೆ ಕೂತಿದ್ದೀನಿ. ನನಗೆ ಕಿಟಕಿ ಪಕ್ಕನೇ ಸೀಟ್ ಸಿಕ್ಕಿದೆ ನೋಡಿ. ನಾನು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಮೆಜೆಸ್ಟಿಕ್ BMTC ಬಸ್ ಸ್ಟ್ಯಾಂಡು ನೋಡಿ ಗೈಸ್. BMTC ಬಸ್ ಎಲ್ಲ ಇಲ್ಲೇ ನಿಂತ್ಕೊಳ್ಳೋದು ಮೆಜೆಸ್ಟಿಕ್ಕಲ್ಲಿ. ಎಲ್ಲರಿಗೂ ಗೊತ್ತಿರುತ್ತೆ ಮೆಜೆಸ್ಟಿಕ್ ನೋಡಿದವ್ರಿಗೆ. ನೋಡಿ, ನಮ್ಮ KSRTC ಬಸ್ಸಲ್ಲಿ ಬಾಟ್ಲುಗಳು ಹೆಂಗೆ ಬಿಸಾಕಿದ್ದಾರೆ, ಕವರ್ ಎಲ್ಲ ಅಂತ. ಯಾವ ಥರ ಇದೆ ನೋಡಿ ಬಸ್ಸು. ಸದ್ಯಕ್ಕಂತೂ ನನ್ನ ಪಕ್ಕದಲ್ಲಿ ಯಾರೂ ಇಲ್ಲ. ಆಮೇಲೆ ಹೋಗ್ತಾ ಹತ್ಕೊಂತಾರೇನೋ ಗೊತ್ತಿಲ್ಲ. ಯಾಕಂದರೆ KSRTC ಬಸ್ಸು ಖಾಲಿ ಹೋಗೋದು ಅಂದರೆ ವಿಶೇಷತೆ. ಮೆಜೆಸ್ಟಿಕ್ ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ಬಸ್ಸಲ್ಲಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಹೊರಗಡೆ. ಸಖತ್ತಾಗಿದೆ ಸಂಜೆ ಟೈಮಲ್ಲಿ. ಈ ಬೆಂಗಳೂರಲ್ಲಿ ಸಂಜೆ ಮತ್ತು ಬೆಳಗ್ಗೆ ಟ್ರಾಫಿಕ್ ಏನಕ್ಕಾಗುತ್ತೆ ಗೊತ್ತಾ? ಈ ಎಂಪ್ಲಾಯೀಸ್ ಎಲ್ಲ ಒಬ್ಬೊಬ್ಬನು ಒಂದೊಂದು ಕಾರ್ ತಗೊಂಬಂದ್ರೆ ಇನ್ನೇನಾಗುತ್ತೆ ಹೇಳಿ. ನೋಡಿ ಗೈಸ್, ಇದು ಯಾರು ಅಂತ ಕಮೆಂಟ್ ಮಾಡಿ. ನೋಡಿ ಏನು ಸಖತ್ತಾಗಿ ಸ್ಟೈಲಾಗಿ ನಿಂತ್ಕೊಂಡಿದ್ದಾರೆ ಅಂತ. ಟೈಮ್ ಇವಾಗ 7 ಗಂಟೆ ಗೈಸ್. ಗುರುಗುಂಟೆಪಾಳ್ಯ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇದೆ ಗುರುಗುಂಟೆಪಾಳ್ಯ. ನೋಡಿ ಗೈಸ್, ನಾನು 20 ರೂಪಾಯಿ ಕೊಟ್ಟು ಬಡವರ ಬಾದಾಮಿನ ತಗೊಂಡಿದ್ದೀನಿ. ಅಂದರೆ ಕಡಲೆಕಾಯಿನ ಬಡವರ ಬಾದಾಮಿ ಅಂತ ಕರೀತಾರೆ. ಎಷ್ಟೋ ಜನಕ್ಕೆ ಗೊತ್ತಿದೆ ಇದು, ಕಡಲೆಕಾಯಿನ ಬಡವರ ಬಾದಾಮಿ ಅಂತಾರೆ ಅಂತ. ನೋಡಿ ಗೈಸ್ ಹೆಂಗಿದೆ ಅಂತ. ಕಡಲೆಕಾಯಿ ಇಷ್ಟೇ ಕೊಟ್ಟಿದ್ದಾರೆ 20 ರೂಪಾಯಿಗೆ. ಟ್ರಾವೆಲ್ ಮಾಡುವಾಗ ಇದನ್ನು ತಿನ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಟೈಮ್ ಪಾಸ್ ಆದಂಗೆ ಆಗುತ್ತೆ. ನೋಡಿ ಗೈಸ್, ಇಷ್ಟು ದಿನ ಮಳೆ ಇಲ್ಲ ಅಂತ ಇದ್ದರು. ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಮಳೆನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆಗೆ. ನೋಡಿ ಎಷ್ಟು ಬರ್ತಾ ಇದೆ ಮಳೆ ಅಂತ. ಗೈಸ್, ನಾವಿವಾಗ ಟೋಲ್ ಗೇಟ್ ಹತ್ರ ನಿಲ್ಸಿದ್ದೀವಿ. ನಮ್ಮ ಬಸ್ ಅಲ್ಲಿ ನಿಂತಿದೆ ನೋಡಿ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಬಸ್ಸು. ಬನ್ನಿ ಇವಾಗ ಬಸ್ ಹತ್ರ ಹೋಗೋಣ. ಗೈಸ್, ಈ ಟೋಲ್ ಹತ್ರ ಇನ್ನೊಂದು ಏನಪ್ಪ ಅಂತಂದರೆ, ಈ ಶೌಚಾಲಯಗಳನ್ನ ಫ್ರೀ ಮಾಡಿದ್ದಾರೆ. ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಟ್ರಾವೆಲ್ ಮಾಡ್ತಾ ಇರೋರಿಗೆ. ಗೈಸ್, ಪಕ್ಕದ ಬಸ್ಸಲ್ಲಿರೋ ಹುಡುಗಿ ಅವ್ರ ಅಪ್ಪ ಅಮ್ಮನ ಹುಡುಕ್ತಾ ಇದೆ. ಕೆಳಗಿಳಿದು ಹೋಗಿದ್ದಾರೆ ಅನಿಸುತ್ತೆ. ನಾವಿವಾಗ ಟೋಲ್ ಗೇಟ್ನ ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ದಾಬಾಗೆ ಬಂದಿದ್ದೀವಿ ನೋಡಿ, ಹೋಟೆಲ್. ಈ ದಾಬಾಗಳಲ್ಲೆಲ್ಲ ಊಟ ಮಾಡಬಾರ್ದು ಗೈಸ್. ಕ್ವಾಂಟಿಟಿನೂ ಇರಲ್ಲ, ಕ್ವಾಲಿಟಿನೂ ಇರಲ್ಲ. ರೇಟ್ ಮಾತ್ರ ಸಿಕ್ಕಾಪಟ್ಟೆ ಮಾಡ್ತಾರೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದವರು ಬುತ್ತಿನ ತಂದು ಊಟ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಕುಡಿದ್ಬಿಟ್ಟು ಹೆಂಗೆ ಮಲ್ಕೊಂಡಿದ್ದಾರೆ. ಅಲ್ಲಿ ಅಕಸ್ಮಾತ್ ಅಲ್ಲಿ ರೋಡ್ಗೆ ಹೋಗಿ ಮಲ್ಕೊಂಡ್ರೆ ಹೆಂಗತಿ. A few moments later. ಗೈಸ್, ಇವಾಗ ಮಧ್ಯರಾತ್ರಿ 12 ಗಂಟೆ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ನನ್ನ ಪಕ್ಕದಲ್ಲಿರೋರು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ನನಗಂತೂ ನಿದ್ದೆನೇ ಬರ್ತಾ ಇಲ್ಲ ಗೈಸ್. ಸುಮ್ಮನೆ ಮಲ್ಕೊಂಡಿದ್ದೆ ಇಷ್ಟೊತ್ತು, ಆದರೂ ನಿದ್ದೆ ಬರ್ತಾ ಇಲ್ಲ. ಕಣ್ಣೆಲ್ಲ ಉರಿತಾ ಇತ್ತು. ಬುಕ್ ಮಾಡ್ಕೊಂಡು ಹೋಗಿದ್ರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ KSRTC ಬಸ್ ಎಕ್ಸ್ಪೀರಿಯೆನ್ಸ್ ತೋರಿಸೋಣ ಅಂತ ಇದರಲ್ಲಿ ಬಂದೆ ನಾನು. ನೋಡಿ ಈ ಥರ ಇರುತ್ತೆ.
ಗೈಸ್ 1:30 ಆಗಿತ್ತು. ಬಳ್ಳಾರಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದೇ ಬಳ್ಳಾರಿ ಬಸ್ ಸ್ಟ್ಯಾಂಡು. ನಿಂತಿದ್ದೀವಿ ಇಲ್ಲಿ. ನೀವು KSRTC ಬಸ್ಸಲ್ಲಿ ಹೋಗಿರ್ತೀರ, ನಮ್ಮ ಹಳ್ಳಿ ಕಡೆ ಅಂಥವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸು, ಬ್ಯಾಡ್ ಎಕ್ಸ್ಪೀರಿಯೆನ್ಸು ಕಮೆಂಟ್ ಮಾಡಿ ಗೈಸ್. ಏನಾಗಿತ್ತು ಅಂತ ತಿಳ್ಕೊಬೇಕಂತ ಕುತೂಹಲ. ನನಗೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಸುಮಾರಾಗಿದ್ದಾವೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ, ಜರ್ನಿ ಮಾಡಬೇಕಾದ್ರೆ. ಹಿಂಗೇನೆ ಅದ್ಭುತ ಘಟನೆಗಳು ಕೂಡ ನಡೆದಿದ್ದಾವೆ. ಮನಸ್ಸಲ್ಲಿ ಇಟ್ಕೊಳ್ಳೋ ಅಂಥ ನೆನಪುಗಳು ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ನಡೆದಿದ್ದಾವೆ. ನಿಮಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ, ಕಮೆಂಟ್ ಮಾಡಿ ಗೈಸ್. ಇಲ್ಲಿ ಇಷ್ಟೊತ್ತು ಯಾಕೆ ನಿಲ್ಲಿಸಿದಂತೆ ಗೊತ್ತಾಗ್ತಾ ಇಲ್ಲ. ಯಾರೋ ಹತ್ಬೋದೇನೋ ಮೋಸ್ಟ್ಲಿ. ಸೀಟ್ ಬೇರೆ ಹುಡುಕ್ತಾ ಇದ್ದಾರೆ ಗೈಸ್. ನೋಡಿ, ಇಲ್ಲಿ ಯಾರೋ ಹತ್ಬಿಟ್ಟು ಅಲ್ಲಿಂದ ಬೆಂಗಳೂರಿಂದ ಒಂದು ಸ್ವಲ್ಪ ಖಾಲಿ ಇತ್ತು. ಇಲ್ಲಿ ಖಾಲಿ ಇರೋ ಸೀಟುಗಳೆಲ್ಲ ಫಿಲ್ ಆಗುತ್ತೆ ಅಂದ್ಕೊಳ್ತೀನಿ ಇವಾಗ. ಇಲ್ಲಿ ಸೀಟ್ನ ಹುಡುಕ್ತಾ ಇದ್ದಾರೆ ನೋಡಿ ಒಂದ್ಸಲ. ಗೈಸ್ ಇವಾಗ ಬೆಳಗಿನ ಜಾವ 3:30 ಟೈಮು. ಇಲ್ಲಿ ಟೀ ಕುಡಿಯೋಕ್ಕೆ ಬಸ್ನ ನಿಲ್ಲಿಸಿದ್ದಾರೆ. ಟೀ ಕುಡಿತಾ ಇದ್ದಾರೆ ನೋಡಿ ಗೈಸ್. ನಾವು ಹೋಗ್ತಾ ಇರೋ ಬಸ್ಸು ಇದೆ. ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದೀವಿ ಗೈಸ್. ಬೆಳಕಾಗಿದೆ, ನಾನಿನ್ನೂ ಬಸ್ಸಲ್ಲೇ ಇದ್ದೀನಿ. ಇನ್ನೂ ಯಾವಾಗ ಊರನ್ನ ತಲುಪ್ತೀವಿ ಅಂತ ಗೊತ್ತಿಲ್ಲ. ಕಣ್ಣೆಲ್ಲ ಉರಿತಾ ಇದೆ ಗೈಸ್. ನಿದ್ದೆ ಆಗಿಲ್ವಲ್ಲ, ನಿದ್ದೆ ಬರ್ತಾ ಇದೆ. ಇನ್ನು ನಾನು ಬಸ್ಸಲ್ಲೇ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿ ಊಟ ಗೀಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕು ಮೊದಲು. ಆವಾಗಲೇ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂದ್ಕೊತೀನಿ. ನೋಡಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಇನ್ನೂ ಗೈಸ್. ನಿಮಗೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ಒಳ್ಳೆ ವ್ಯೂ ಬರುತ್ತೆ. ಅದನ್ನು ನೋಡಿ. ಯಾವ ಟೂರಿಸಮ್ ಸ್ಪಾಟ್ಗಿಂತ ಏನು ಕಮ್ಮಿ ಇಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಹಳ್ಳಿ ಕಡೆ ಇದೆ ನೋಡಿ. ಇಲ್ಲಿ ನೋಡಿ ಗೈಸ್. ಗೈಸ್, ನಮ್ಮ ಹಳ್ಳಿ ಕಡೆ ಇನ್ನೂ ರೋಡ್ಗಳು ಕರೆಕ್ಟಾಗಿ ಮಾಡಿಲ್ಲ ಗೈಸ್. ನೋಡಿ, ಇನ್ನೂ ಮಾಡ್ತಾನೇ ಇದ್ದಾರೆ. ಅದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಈ ಮಳೆಗಾಲದಿಂದಲೇ ಈ ರೋಡ್ಗಳು ಎಲ್ಲೆಲ್ಲಿ ಹಳ್ಳ ಇದೆ ಅಂತಲೇ ಗೊತ್ತಾಗಲ್ಲ ಗೈಸ್. ನೋಡಿ ಬಸ್ಸು ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ಅಂತ. ಈ ರೋಡ್ಗಳು ಕರೆಕ್ಟಾಗಿದ್ದರೆ ಇಷ್ಟೊತ್ತಿಗೆ ನಾವು ತಲುಪ್ತಾ ಇದ್ವಿ. ಈ ರೋಡಿಂದನೇ ಇನ್ನೂ ಲೇಟ್ ಆಗ್ತಾ ಇರೋದು ನಮಗೆ ಗೈಸ್. ನಾನಿವಾಗ ಬಂದೆ ಬೈಕಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ. ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು ಬಸ್ ಸ್ಟ್ಯಾಂಡಿಂದ. ಗೈಸ್, ಊರಿಗೆ ಬಂದು ಮುಟ್ಟಿದ್ದೀನಿ. ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.